ಓಟ ತೊಡೆದುಕೊಳ್ಳಲು ಸಿಎಂ ಪ್ಲಾನ್. ಒಕ್ಕಲಿಗರ ಮನಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಬಿಗ್ ತಂತ್ರ. ಕೆಂಪೇಗೌಡ ಜಯಂತಿಯಂದು ಗುಡ್ ನ್ಯೂಸ್ ಕೊಡ್ತಾರಾ ಸಿಎಂ? ಒಕ್ಕಲಿಗರ ಆ ಒಂದು ಬೇಡಿಕೆಗೆ ಸೈ ಅಂತಾರ ಸಿಎಂ ಸಿದ್ದು. ಒಕ್ಕಲಿಗ ಜಯಂತಿಗೆ ರಜೆ ಘೋಷಿಸಲು ಒಕ್ಕಲಿಗ ಸಂಘ ಬೇಡಿಕೆಯನ್ನ ಇಟ್ಟಿತ್ತು. ಸಿಎಂ ಸಿದ್ದರಾಮಯ್ಯಗೆ ಒತ್ತಾಯ ಮಾಡಿದ ಸಂಘ ನಾಯಕರು ಕೆಂಪೇಗೌಡರ ಜಯಂತಿಗೆ ಸರ್ಕಾರಿ ರಜೆ ಘೋಷಣೆಗೆ ಮನವಿಯನ್ನ ಮಾಡಿದ್ರು. ಒಕ್ಕಲಿಗ ಸಂಘದ ಬೇಡಿಕೆ ಈಡೇರಿಸ್ತಾರ ಸಿಎಂ ಸಿದ್ದು? ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಸರ್ಕಾರಿ ರಜೆ ಘೋಷಿಸ್ತಾರ? ತೀವ್ರ ಕುತೂಹಲ ಕೆರಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ. ಒಕ್ಕಲಿಗ ವಿರೋಧಿ ಪಟ್ಟವನ್ನ ತೆಗೆದು ಹಾಕ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೊಸ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಎನ್ನುವಂತ ವಿಚಾರ ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಒಕ್ಕಲಿಗರ ಮನಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಹೊಸ ತಂತ್ರವನ್ನ ಮಾಡಿದಾರ. ಕೆಂಪೇಗೌಡ ಜಯಂತಿಯಂದು ಗುಡ್ ನ್ಯೂಸ್ ಕೊಡ್ತಾರಾ ಎನ್ನುವಂತ ಪ್ರಶ್ನೆ ಶುರು ಆಗಿಬಿಟ್ಟಿದೆ. ಒಕ್ಕಲಿಗರ ಅದೊಂದು ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯನವರೀಗ ಸೈ ಅಂತಿದ್ದಾರ, ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರ. ಯಾಕಂದ್ರೆ ಒಕ್ಕಲಿಗ ಜಯಂತಿಗೆ ರಜೆ ಘೋಷಿಸಲು ಒಕ್ಕಲಿಗ ಸಂಘ ಬೇಡಿಕೆಯನ್ನ ಇಟ್ಟಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗಂತೂ ಒತ್ತಾಯ ಮಾಡಿದ್ರು ಸಂಘದ ನಾಯಕರು. ಈಗ ಕೆಂಪೇಗೌಡರ ಜಯಂತಿಗೆ ಸರ್ಕಾರಿ ರಜೆ ಘೋಷಣೆಗೆ ಏನು ಮನವಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು? ಒಂದ್ ರೀತಿಯಾಗಿ ಒಕ್ಕಲಿಗ ಸಮುದಾಯದ ಮನವನ್ನ ಗೆಲ್ಲಿಕ್ಕೆ ಹೊಸ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರ. ಒಕ್ಕಲಿಗ ಸಂಘದ ಬೇಡಿಕೆಯನ್ನ ಈಡೇರಿಸ್ತಾರ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಸರ್ಕಾರಿ ರಜೆಯನ್ನ ಘೋಷಿಸ್ತಾರ? ಈ ಮೂಲಕವಾಗಿ ಒಕ್ಕಲಿಗ ಜಯಂತಿಯನ್ನ ಆಚರಿಸುವ ಮೂಲಕವಾಗಿ ಒಕ್ಕಲಿಗ ಸಮುದಾಯವನ್ನ ತಮ್ಮತ್ತ ಸೆಳೆಯಲು ಮತ್ತೊಂದಿಷ್ಟು ಒಲವನ್ನ ತೋರಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜಕೀಯವಾಗಿ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಎನ್ನುವಂತ ವಿಚಾರ ಹೇಳ್ತಾ ಇದೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಸರ್ಕಾರಿ ರಜೆಯನ್ನ ಘೋಷಿಸ್ತಾರ? ಇದೀಗ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ.